ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ 7ನೆಯ ಒಂದು ಗದ್ಯ ತಿರುಳು ಕನ್ನಡದ ಬೆಳ್ನುಡಿ ಅನ್ನುವಂಥದ್ದು. ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಭಾಗದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಹಾಗೂ ವ್ಯಾಕರಣಾಂಶಗಳನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ 1 ಅಂಕದ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗತ್ತೆ. ಮೊದಲನೆಯ ಪ್ರಶ್ನೆ, ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರಾರು? ಉತ್ತರ, ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ಮನೋರಮೆಯು ನಿಂತು ನೋಡಿದಳು. ಯಾವ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು? ಉತ್ತರ, ರಾಮಾಯಣದ ಯಾವುದಾದರೂ ಪ್ರಸಂಗವನ್ನು ಹೇಳಬೇಕೆಂದು ಮನೋರಮೆ ಕೇಳಿಕೊಂಡಳು. ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳಿದನು? ಉತ್ತರ, ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನಿಗೆ ಹೇಳಿದನು. ಎಂತಹ ಗದ್ಯದಲ್ಲಿ ಕತೆ ಹೇಳೆಂದು ಮನೋರಮೆ ಕೇಳುವಳು? ಉತ್ತರ, ಹೃದ್ಯವಾದ ಗದ್ಯದಲ್ಲಿ ಕತೆ ಹೇಳೆಂದು ಮನೋರಮೆ ಹೇಳಿದಳು. ಮನೋರಮೆ ಬಹುಮಾನವಾಗಿ ಮುದ್ದಣ್ಣನಿಗೆ ಏನನ್ನು ಕೊಡುವೆನೆಂದಳು? ಉತ್ತರ, ಮನೋರಮೆ ಬಹುಮಾನವಾಗಿ ಮುದ್ದಣ್ಣನಿಗೆ ತನ್ನನ್ನೇ ತಾನು ಕೊಡುವುದಾಗಿ ಹೇಳಿದಳು. ವಸುದೆಗೆ ಒಡೆಯ ನೆನೆಸಿದವನು ಯಾರು? ಉತ್ತರ, ವಸುದೆಗೆ ಒಡೆಯ ನೆನೆಸಿದವನು ಶ್ರೀರಾಮಚಂದ್ರ. ಕನ್ನಡವು ಕಸ್ತೂರಿಯಲ್ಲವೇ ಎಂದವರಾರು? ಉತ್ತರ, ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಮನೋರಮೆ. ಮುಂದಿನದು 2 ಅಂಕಗಳ ಪ್ರಶ್ನೆಗಳು 2-3 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತೆ. ಮೊದಲನೇ ಒಂದು ಪ್ರಶ್ನೆ, ಮುದ್ದಣ್ಣನ ಮನೋರಮೆ ಹೇಗೆ ಉಪಚರಿಸಿದಳು? ಉತ್ತರ, ಮನೋರಮೆಯು ಅರಮನೆಯಿಂದ ಬಂದ ಮುದ್ದಣ್ಣನಿಗೆ ಕಾಲು ತೊಳೆಯಲು ನೀರು ಕೊಟ್ಟು ಕೈ ಹಿಡಿದು ಒಳಚೌಕಿಗೆ ಕರೆತಂದು ಮಣೆ ಹಾಕಿ ಕುಳ್ಳಿರಿಸಿದಳು. ರಸಭರಿತ ಹಣ್ಣುಗಳನ್ನು ಕೆನೆಭರಿತ ಹಾಲನ್ನೂ ನೀಡಿ ಹಸಿವು ಆಯಾಸಗಳನ್ನು ಪರಿಹರಿಸಿದಳು. ಆನಂತರ ಮೆಲ್ಲಲು ರಸಗವಳ ನೀಡಿ ಉಪಚರಿಸಿದಳು. ಮನೋರಮೆ ಕತೆ ಹೇಳೆಂದು ಕೇಳಲು ಕಾರಣವೇನು? ಉತ್ತರ, ಮಳೆಗಾಲದ ನಡುಹಗಲು ರಾತ್ರಿ ಹಗಲೆನ್ನದೆ ಮತ್ತು ಸುರಿಯುತ್ತಿರುವಂತಹ ಜಡಿಮಳೆಯಿಂದಾಗಿ ಮನಸ್ಸಿಗೆ ತುಂಬ ಬೇಸರವಾಗಿರುವುದರಿಂದ ಕತೆ ಹೇಳೆಂದು ಮನೋರಮೆ ಮುದ್ದಣ್ಣನನ್ನು ಕೇಳಿದಳು. ಕತೆಯನ್ನು ಯಾವ ರಸಗಳಲ್ಲಿ ಹೇಳಲೆಂದು ಮುದ್ದಣ್ಣ ಕೇಳಿದನು? ಉತ್ತರ, ಮುದ್ದಣ್ಣನು ತಾನು ಕತೆಯನ್ನು ಶೃಂಗಾರ ರಸದಲ್ಲೋ ವೀರರಸದಲ್ಲೋ ಅಥವಾ ಹಾಸ್ಯರಸದಲ್ಲಿ ಹೇಳಲೋ ಎಂದು ಮನೋರಮೆಯನ್ನು ಕೇಳುವನು. ಯಾವ ಧಾಟಿಯಲ್ಲಿ ಕತೆಯನ್ನು ಹೇಳೆಂದು ಮನೋರಮೆ ಕೇಳಿದಳು? ಉತ್ತರ, ಮನೋರಮೆಯು ಪದ್ಯವು ತಿರಸ್ಕಾರ ಯೋಗ್ಯವಾದುದು ಮತ್ತು ಗದ್ಯವು ಹೃದಯಕ್ಕೆ ಪ್ರಿಯವಾದುದರಿಂದ ಹೃದಯವಾದ ಗದ್ಯದ ಧಾಟಿಯಲ್ಲಿ ಕತೆಯನ್ನು ಹೇಳೆಂದು ಮುದ್ದಣ್ಣನಿಗೆ ತಿಳಿಸಿದಳು. ಅರಮನೆಯಿಂದ ಎಂತಹ ಬಹುಮಾನ ಸಿಗಬಹುದೆಂದು ಮುದ್ದಣ್ಣ ಹೇಳಿದನು? ಉತ್ತರ, ಕತೆಯನ್ನು ಹೇಳಿದರೆ ಅರಮನೆಯಿಂದ ತನಗೆ ರತ್ನದ ಕೈಗಡಗವೋ ಚಿನ್ನದ ಕಂಠಾಭರಣವೋ ದೊರಕಬಹುದೆಂದು ಮುದ್ದಣ್ಣ ಹೇಳಿದನು. ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯಿತು ಎಂದು ಮನೋರಮೆ ಹೇಳಿದ್ದೇಕೆ? ಉತ್ತರ, ಮುದ್ದಣ್ಣನ ಸಂಸ್ಕೃತ ಭೂಯಿಷ್ಠವಾದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾದುದರಿಂದ ಮನೋರಮೆಯು ನೀರಿಳಿಯದ ಗಂಟಲಿನಲ್ಲಿ ಕಡುಬನ್ನು ತುರುಕಿದಂತಾಯಿತು ಎಂದು ಹೇಳಿದ್ದಾಳೆ. ಸಂಸ್ಕೃತ ಕನ್ನಡಗಳು ಸೇರಿದರೆ ಹೇಗೆ ಸೊಗಸೈಸುತ್ತದೆ? ಉತ್ತರ, ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳು ಹದವರಿತು ಬೆರೆತರೆ ರತ್ನವನ್ನು ಚಿನ್ನದಲ್ಲಿ ಕೂಡಿಸಿ ಮಾಡಿದ ಆಭರಣದಂತೆ ಸೊಗಸೈಸುತ್ತದೆ ಎಂದು ಮುದ್ದಣ್ಣನು ಹೇಳಿದನು. 3 ಅಂಕಗಳ ಪ್ರಶ್ನೆಗಳು ಇವು ಸಾಂದರ್ಭಿಕ ವಿವರಣೆಯನ್ನು ಬಯಸುವಂಥ ವಾಕ್ಯಗಳು. ಮೊದಲನೇದಾಗಿ, ಬಲ್ ಸೋನೆಯ ಜುನುಂಗಿನತ್ತಣಿನೆನ್ನ ಬಗೆಯಂಬೆ ಸರ್ತದು ಅನ್ನುವಂಥದ್ದು. ಈ ಮೇಲಿನ ವಾಕ್ಯವನ್ನು ಮುದ್ದಣ್ಣನು ರಚಿಸಿರುವಂತಹ ಶ್ರೀರಾಮಾಶ್ವಮೇಧಂ ಸಂಗ್ರಹದಿಂದ ಆಯ್ದ ತಿರುಳುಗನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನು
ಆಯ್ದುಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ, ಅರಮನೆಯಿಂದ ಮನೆಗೆ ಹಿಂತಿರುಗಿದ ಮುದ್ದಣ್ಣನನ್ನು ಸ್ವಾಗತಿಸಿ ಆತನಿಗೆ ರಸಭರಿತ ಹಣ್ಣು ಮತ್ತು ಕೆನೆ ಹಾಲುಗಳಿಂದ ಸತ್ಕರಿಸಿದಂತಹ ಮನೋರಮೆಯು ಆತನಿಗೆ ಸವಿಯಲು ರಸಗವಳವನ್ನೀಯುತ್ತಾಳೆ. ಅನಂತರ ಆತನೊಂದಿಗೆ ಸರಸ ಸುಖದಲ್ಲಿ ಸಲ್ಲಾಪ ನಡೆಸುತ್ತಾ, ಪ್ರಿಯನೇ, ಹಗಲು ರಾತ್ರಿ ಎಡೆಬಿಡದೆ ಸುರಿಯುತ್ತಿರುವಂತಹ ಈ ಭಾರೀ ಮಳೆಯಿಂದ ಮನಸ್ಸಿಗೆ ತುಂಬ ಬೇಸರವಾಗಿದೆ. ಈ ಬೇಸರ ಕಳೆಯುವಂತಹ ಯಾವುದಾದರೊಂದು ಒಳ್ಳೆಯ ಕಥೆಯನ್ನು ಹೇಳು ಎಂದು ಕೇಳುವಳು. ಈ ಸಂದರ್ಭದಲ್ಲಿ ಮೇಲಿನ ವಾಕ್ಯವನ್ನು ಗಮನಿಸಬಹುದಾಗಿದೆ. ಸ್ವಾರಸ್ಯವನ್ನು ನೋಡೋದಾದರೆ, ಮಳೆಗಾಲದ ನಿರಂತರವಾದಂತಹ ಸುರಿಯುವ ಮಳೆಯಿಂದ ಬೇಸರಗೊಂಡಂತಹ ಮನೋರಮೆಯು ಮನೋರಂಜನೆಗಾಗಿ ಮುದ್ದಣ್ಣಗೆ ನನಗೆ ಕತೆ ಹೇಳುವಂತೆ ಕೇಳುವಂತಹ ಸಂದರ್ಭ ಇಲ್ಲಿಯ ಸ್ವಾರಸ್ಯವಾಗಿದೆ. ನಿನಗಾವ ರಸದೊಳಿಷ್ಟಂ ಅನ್ನುವಂಥದ್ದು ಈ ಒಂದು ಮೇಲಿನ ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಮುದ್ದಣ್ಣನು ಮನೋರಮೆಯನ್ನು ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಮನಸ್ಸಿಗೆ ಬೇಸರ ಮೂಡಿರುವುದರಿಂದ ಯಾವುದಾದರೊಂದು ಕತೆ ಹೇಳೆಂದು ಮನೋರಮೆಯು ಮುದ್ದಣ್ಣನನ್ನು ಕೇಳಿದಳು. ಆಗ ಮುದ್ದಣ್ಣನು ಆಕೆ ಯಾವ ರಸದಲ್ಲಿ ಕತೆ ಕೇಳಲು ಬಯಸುವಳೆಂಬುದನ್ನು ವಿಚಾರಿಸುತ್ತಾ, ನಿನಗಾವ ರಸದೊಳಿಷ್ಟ? ಶೃಂಗಾರ ರಸದಲ್ಲಿ ಹೇಳಲೇ, ವೀರರಸವೇ, ಇಲ್ಲ ಹಾಸ್ಯರಸವೇ ಎಂದು ಈ ಮೇಲಿನಂತೆ ಪ್ರಶ್ನಿಸುವಂತಹ ಸಂದರ್ಭವಿದು. ಮನೋರಮೆಯು ನವರಸಭರಿತವಾದ ಕಥೆಯನ್ನು ಹೇಳಬೇಕೆಂದು ಕೇಳಿಕೊಳ್ಳುವಳು. ಸ್ವಾರಸ್ಯವನ್ನು ನೋಡೋದಾದರೆ, ಮನೋರಮೆ ಮುದ್ದಣ್ಣನಿಗೆ ಕತೆ ಹೇಳಲು ಕೇಳಿದಾಗ ಮುದ್ದಣ್ಣ ಯಾವ ರಸದಲ್ಲಿ ಕಥೆಯನ್ನು ಹೇಳಬೇಕೆಂದು ಕೇಳುವಂತಹ ಒಂದು ಸಂದರ್ಭ ಇಲ್ಲಿಯ ಸ್ವಾರಸ್ಯವಾಗಿದೆ. ಮುಂದಿನದು ಸೀತಾಪಹರಣ ಕಥನದೋಳ್ ಬಯಕೆಯೇ ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭ, ಮನೋರಮೆಯು ನಲ್ಗತೆಯೊಂದನ್ನು ಹೇಳಬೇಕೆಂದು ಕೇಳಿದಾಗ ಮುದ್ದಣ್ಣನು ಯಾವ ಕತೆ ಹೇಳಲಿ? ಭೋಜ ಪ್ರಬಂಧವೇ, ವಿಕ್ರಮ ವಿಜಯೇ, ಮಹಾವೀರ ಪ್ರಬಂಧ ಚರಿತೆಯೇ ಎಂದಾಗ ಮನೋರಮೆ ಆ ಯಾವ ಕಥೆಯೂ ಬೇಡ, ನವರಸಭರಿತವಾದ ರಾಮಾಯಣದ ಕತೆ ಹೇಳೆಂದಳು. ಆಗ ಮುದ್ದಣ್ಣನು, ನಿನಗೆ ಸೀತಾ ಸ್ವಯಂವರದ ಕತೆ ಹೇಳಲೇ ಎಂದಾಗ ಮನೋರಮೆಯು, ಅದನ್ನು ನಾನು ಈಗಾಗಲೇ ಕೇಳಿದ್ದೇನೆ ಎಂದಳು. ಆಗ ಮುದ್ದಣ್ಣನು, ಹಾಗಾದರೆ ನಿನಗೆ ಸೀತಾಪಹರಣದ ಕಥನವನ್ನು ಕೇಳುವ ಬಯಕೆ ಮೂಡಿದೆಯೇ ಎಂದು ಪ್ರಶ್ನಿಸಿದನು. ಮನೋರಮೆಯು ಅದನ್ನೂ ಒಪ್ಪದೆ ಶ್ರೀರಾಮನು ಅಶ್ವಮೇಧ ಯಾಗ ಮಾಡಿದ ಕಥೆಯನ್ನು ಹೇಳಬೇಕೆಂದು ಕೇಳುವ ಸಂದರ್ಭವಿದು. ಸ್ವಾರಸ್ಯ, ಮನೋರಮೆ ಕತೆ ಹೇಳಲು ಹೇಳಿದಾಗ ಮುದ್ದಣ್ಣ ಯಾವ ರೀತಿಯ ಕತೆ ಹೇಳಬೇಕೆಂದು ಕೇಳಿದಾಗ ಮನೋರಮೆ ಸೀತಾಪಹರಣದ ಕತೆ ಎಲ್ಲದಕ್ಕೂ ವಿಶೇಷ ಶ್ರೇಷ್ಠವಾದದ್ದು, ಅದನ್ನು ಹೇಳು ಎಂದು ಕೇಳುವಂಥದ್ದು ಇಲ್ಲಿಯ ಸ್ವಾರಸ್ಯಕರವಾಗಿದೆ. ಪದ್ಯ, ವದ್ಯಂ, ಗದ್ಯಂ, ಹೃದ್ಯಂ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಮನೋರಮೆಯು ಶ್ರೀರಾಮನು ಅಶ್ವಮೇಧ ಯಾಗ ಮಾಡಿದ ಕಥೆಯನ್ನು ಹೇಳಬೇಕೆಂದು ಮುದ್ದಣ್ಣನನ್ನು ಕೋರಿದಾಗ ಅದಕ್ಕೆ ಸಮ್ಮತಿಸಿದಂತಹ ಮುದ್ದಣ್ಣ ಆಕೆಯು ಯಾವ ದಾಟಿಯಲ್ಲಿ ಕತೆ ಹೇಳಲೆಂದು ಪ್ರಶ್ನಿಸಿದನು. ನೀನು ಯಾವ ದಾಟಿಯಲ್ಲಿ ಕತೆ ಹೇಳಬಯಸುವೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ಮನೋರಮೆಯು ಈ ಮೇಲಿನಂತೆ ಹೇಳುವಳು. ಪದ್ಯವು ಕೇಳಿ ಸಾಕಾಗಿದೆ, ಅದು ಬೇಡ, ಹೃದಯಕ್ಕೆ ಪ್ರಿಯವಾದ ಗದ್ಯದಲ್ಲಿ ಕತೆ ಹೇಳೆಂದು ಆಕೆಯು ಹೇಳುವ ಪದ್ಯಂ, ವದ್ಯಂ, ಗದ್ಯಂ, ಹೃದ್ಯಂ ಎಂಬ ಈ ಮಾತು ಅತ್ಯಂತ ಜನಪ್ರಿಯವಾಗಿದೆ. ಸ್ವಾರಸ್ಯ, ಸಹೃದಯೇ ಆದಂತಹ ಮನೋರಮೆಯು ಎಲ್ಲದಕ್ಕಿಂತಲೂ ಗದ್ಯ ರೂಪದಲ್ಲಿ ಹೇಳುವಂತಹ ಕತೆ ಹೃದಯಕ್ಕೆ ಅತ್ಯಂತ ಹತ್ತಿರವಾದಂಥದ್ದು ಎಂದು ಹೇಳುವಂತಹದ್ದು ಇಲ್ಲಿಯ ಸ್ವಾರಸ್ಯವಾಗಿದೆ. ಕಬ್ಬಮಂ ಕಡಲ್ತೆ ಕಚ್ಚೆವೆಯನಿತ್ತರ್ ಅನ್ನುವಂಥದ್ದು
ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡಿದರೆ, ಕತೆ ಹೇಳಿದ್ದಕ್ಕೆ ಬಳುವಳಿಯಾಗಿ ಏನು ನೀಡುವೆ ಎಂದು ಮುದ್ದಣ ಮನೋರಮೆಯನ್ನು ಕೇಳಿದಾಗ ಅವಳು ಕತೆ ಕೇಳಿಯಾದ ಮೇಲಷ್ಟೇ ಉಡುಗೊರೆಯ ವಿಷಯ ನಿರ್ಧಾರವಾಗುವುದೆಂದು ಹೇಳಿ, ಅರಮನೆಯವರು ನಿನ್ನ ಕಾವ್ಯವನ್ನು ಕೇಳಿಸಿಕೊಂಡಾದ ಮೇಲೆ ಕೈಕಡಗವನ್ನು ಕೊಟ್ಟರೆಂದು ನೆನಪಿಸಿ ತನ್ನ ಮಾತನ್ನು ಸಮರ್ಥಿಸಿಕೊಂಡಿರುವಂಥ ಸಂದರ್ಭವಿದಾಗಿದೆ. ಮನೋರಮೆಯ ಜಾಣ್ಮೆ ಇಲ್ಲಿ ಅನಾವರಣಗೊಂಡಿದೆ. ಸ್ವಾರಸ್ಯವನ್ನು ನೋಡೋದಾದರೆ, ಮುದ್ದಣ ಕತೆ ಹೇಳುವೆನೋ, ಆದರೆ ಅರಮನೆಯಲ್ಲಿ ಕತೆಯನ್ನು ಹೇಳಿದರೆ ರತ್ನದ ಹಾರವನ್ನೋ ಕೈಗೊಡವನ್ನೋ ಬಹುಮಾನವಾಗಿ ನೀಡುವರು. ಆದರೆ ನೀನೇನು ಕೊಡುವೆ ಎಂದು ಕೇಳಿದಾಗ ಮನೋರಮೆ ಕತೆಯನ್ನು ಹೇಳಿದ ನಂತರವಷ್ಟೇ ಬಹುಮಾನ ದೊರಕುವುದು ಎಂದು ಜಾಣ್ಮೆಯಿಂದ ಹೇಳಿರುವುದು ಇಲ್ಲಿಯ ಸ್ವಾರಸ್ಯವಾಗಿದೆ. ಮುಂದಿನದು, ನೀರಿಳಿಯದ ಗಂಟಲೋಳ್ ಕಡುಬನ್ನು ತುರುಕಿದಂತಾಯಿತು ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಮುದ್ದಣನು ಮನೋರಮೆಗೆ ಕತೆ ಹೇಳಲೆಂದು ಸ್ವಸ್ತಿ ಶ್ರೀಮತ್ ಸುರ ಸುರೇಂದ್ರ ನರೇಂದ್ರ ಮುನೀಂದ್ರ ಫಣೀಂದ್ರ ಮಣಿಮುಕುಟ ತಟಘಟಿತ ಎಂದು ಕ್ಲಿಷ್ಟವಾದ ಭಾಷೆಯನ್ನು ಪ್ರಯೋಗಿಸಿದಾಗ ಅದನ್ನು ತಡೆದು ಮನೋರಮೆಯು ಈ ಮೇಲಿನಂತೆ ಹೇಳಿದಳು. ನಿನ್ನ ಕ್ಲಿಷ್ಟವಾದ ಭಾಷೆ ನನಗೆ ಅರ್ಥವಾಗುತ್ತಿಲ್ಲ. ನೀರೇ ಇಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದರೆ ಇಳಿಯುವುದೇ? ಆಗಿದೆ ನಿನ್ನ ಕ್ಲಿಷ್ಟವಾದ ಭಾಷೆ ಎಂದು ಮುದ್ದಣನಿಗೆ ಹೇಳಿ ಅವನನ್ನು ತಡೆದ ಸಂದರ್ಭ ಇದಾಗಿದೆ. ಸ್ವಾರಸ್ಯವನ್ನು ನೋಡೋದಾದರೆ, ಮನೋರಮೆ ಕತೆ ಹೇಳಲು ಕೇಳಿದಾಗ ಮುದ್ದಣ ಸಂಸ್ಕೃತ ಭಾಷೆಯಲ್ಲಿ ಹೇಳಲು ಪ್ರಾರಂಭಿಸಿದಾಗ ಮನೋರಮೆ ನಿಲ್ಲಿಸು, ಅರ್ಥವಾಗದ ಭಾಷೆಯಲ್ಲಿ ಹೇಳಿದರೆ ನೀರಿಳಿಯದ ಗಂಟಲಿನಲ್ಲಿ ಕಡುಬನ್ನು ತುರುಕಿದಂತಾಗುತ್ತದೆ ಎಂದು ಹೇಳಿರುವುದು ಇಲ್ಲಿಯ ಸ್ವಾರಸ್ಯವಾಗಿದೆ. ಕನ್ನಡಂ ಕತ್ತೂರಿಯಲ್ತೆ ಅನ್ನುವಂಥದ್ದು ಈ ಒಂದು ಮೇಲಿನ ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಭಾಗದಲ್ಲಿ ಸಂಸ್ಕೃತ ಭೂಯಿಷ್ಠವಾದ ಮಾತುಗಳಲ್ಲಿ ಕತೆ ಹೇಳುವುದಕ್ಕೆ ಮನೋರಮೆಯು ತಡೆದಾಗ ಮುದ್ದಣನು ಹಾಗಾದರೆ ಇನ್ನು ಯಾವ ರೀತಿಯಲ್ಲಿ ಕತೆ ಹೇಳಲಿ ಎಂದನು. ಅದಕ್ಕೆ ಉತ್ತರಿಸುತ್ತಾ ಮನೋರಮೆಯು ಕನ್ನಡವೇ ಕಸ್ತೂರಿಯಲ್ಲವೇ, ತಿರುಳುಗನ್ನಡದ ಬೆಳ್ನುಡಿಯಲ್ಲಿ ಸರಳವಾಗಿ ಕತೆಯನ್ನು ಹೇಳಬೇಕೆಂದು ಕೇಳಿಕೊಂಡಳು. ಮುದ್ದಣನು ಅಂತೆಯೇ ಆಗಲೆಂದು ಒಪ್ಪಿಕೊಳ್ಳುವಂತಹ ಸನ್ನಿವೇಶ ಇದಾಗಿದೆ. ಸ್ವಾರಸ್ಯವನ್ನು ನೋಡೋದಾದರೆ, ಸಂಸ್ಕೃತದಲ್ಲಿ ಮುದ್ದಣ ಕತೆ ಹೇಳಲು ಪ್ರಾರಂಭಿಸಿದಾಗ ಮನೋರಮೆ ಸಂಸ್ಕೃತದಲ್ಲಿ ಬೇಡ ಎಂದಾಗ ಮುದ್ದಣ ಹೇಗೆ ಹೇಳಲಿ ಎಂದಾಗ ಮನೋರಮೆ ಕನ್ನಡ ಕಸ್ತೂರಿಯಲ್ಲವೇ, ತಿರುಳುಗನ್ನಡದ ಬೆಳ್ನುಡಿಯಲ್ಲಿ ಕಥೆಯನ್ನು ಹೇಳಿ ಎಂದು ಹೇಳಿರುವುದು ಇಲ್ಲಿಯ ಸ್ವಾರಸ್ಯವಾಗಿದೆ. 4 ಅಂಕಗಳ ಪ್ರಶ್ನೆಗಳು 5-6 ವಾಕ್ಯಗಳಲ್ಲೇ ಉತ್ತರಿಸಬೇಕಾಗುತ್ತದೆ. ಮೊದಲನೆಯದು, ಮುದ್ದಣ ಅರಮನೆಯಿಂದ ಬಂದ ಪರಿಯನ್ನು ಮನೋರಮೆಯು ಉಪಚಾರವನ್ನು ವಿವರಿಸಿ ಅಂತ ಇದೆ. ಉತ್ತರ, ಕಾಡು ಮತ್ತು ನಾಡುಗಳೆರಡೂ ಸುಂದರವಾಗಿ ತೋರುವ ಒಂದು ಮಳೆಗಾಲದ ಸಂಜೆ ಹೊತ್ತಿನಲ್ಲಿ ಅರಮನೆಯ ಓಲಗದ ಸಭೆಯನ್ನು ಮುಗಿಸಿಕೊಂಡು ಮನೆಗೆ ಹೊರಟ ಮುದ್ದಣನನ್ನು ಅವನ ಪತ್ನಿ ಮನೋರಮೆಯು ಹೊರಗೆ ಕಾದು ನಿಂತಿದ್ದು ಸ್ವಾಗತಿಸಿದಳು. ಆತನು ಕಾಲನ್ನು ತೊಳೆಯಲು ನೀರನ್ನು ಕೊಟ್ಟಳು. ಆನಂತರ ಕೈ ಹಿಡಿದು ಒಳಚೌಕಿಗೆ ಕರೆದೊಯ್ದು ಮಣೆ ಹಾಕಿ ಕುಳ್ಳಿರಿಸಿದಳು. ಹಸಿವು ಆಯಾಸ ಪರಿಹರಿಸಲು ರಸಭರಿತ ಹಣ್ಣುಗಳನ್ನು ಕೆನೆಭರಿತ ಹಾಲನ್ನೂ ನೀಡಿದಳು. ಅದಾದ ನಂತರ ಮೆಲ್ಲಲು ಸವಿಯಾದ ರಸಗವಳದ ತಾಂಬೂಲವನ್ನು ನೀಡಿ ಉಪಚರಿಸಿದಳು. ಒಳ್ಳೆಯದೊಂದು ಕತೆ ಹೇಳಬೇಕೆಂದಾಗ ಮುದ್ದಣನ ಪ್ರತಿಕ್ರಿಯೆ ಏನು? ಉತ್ತರ, ಮನೋರಮೆಯು ಹಗಲು ರಾತ್ರಿ ಒಂದೇ ಸಮನೆ ಸುರಿಯುತ್ತಿರುವ ಮಳೆಯಿಂದ ಮನಸ್ಸಿಗೆ ಬೇಸರವಾಗಿದೆ ಎಂದು ಅದನ್ನು ಪರಿಹರಿಸಲು ಯಾವುದಾದರೊಂದು ನಲ್ಗತೆಯನ್ನು ಹೇಳೆಂದು ಕೇಳಿಕೊಂಡಳು. ಅದಕ್ಕೆ ಪ್ರತಿಕ್ರಿಯಿಸಿದ ಮುದ್ದಣ, ಪ್ರಾಣೇಶ್ವರಿ, ನಿನ್ನ ಬಯಕೆ ಇಷ್ಟೊಂದು ಗಹನವಾಗಿರುವಾಗ ಖಂಡಿತವಾಗಿಯೂ ಕತೆ ಹೇಳುತ್ತೇನೆ. ಯಾವ ಒಳ್ಳೆಯ ಕತೆ ಹೇಳಲಿ? ಭೋಜನ ಪ್ರಬಂಧ, ವಿಕ್ರಮ ವಿಜಯ, ಮಹಾವೀರ ಚರಿತೆ ಇವುಗಳಲ್ಲಿ ಯಾವುದನ್ನು ಹೇಳಲಿ ಎಂದು ಕೇಳಿದನು. ಅಲ್ಲದೆ ಯಾವ ರಸದಲ್ಲಿ ಆಕೆ ಕತೆ ಹೇಳಲು ಬಯಸುವಳೆಂಬುದನ್ನು ಕೇಳಿ ತಿಳಿಯು. ಅವಳ ಬಯಕೆಯಂತೆಯೇ ರಾಮಾಯಣದ ಶ್ರೀರಾಮ ಅಶ್ವಮೇಧ ಪ್ರಸಂಗದ
ಕಥೆಯನ್ನು ಕಸ್ತೂರಿ ಕನ್ನಡದ ತಿರುಳ್ಗನ್ನಡದ ಬೆಳ್ನುಡಿಯಲ್ಲಿ ಹೇಳಲು ಸಮ್ಮತಿಸುವನು. ಎಂತಹ ತಿರುಳ್ಗನ್ನಡದಲ್ಲಿ ಕಥೆಯನ್ನು ಹೇಳುವುದಾಗಿ ಮುದ್ದಣ ಹೇಳುವನು? ಉತ್ತರ: ಸಂಸ್ಕೃತ ಭೂಯಿಷ್ಠವಾದ ಭಾಷೆಯಲ್ಲಿ ಮುದ್ದಣನು ಕಥೆಯನ್ನು ಹೇಳಲು ಆರಂಭಿಸಿದಾಗ ಅದನ್ನು ನಡುವೆಯೇ ತಡೆದ ಮನೋರಮೆಯು ಆ ಭಾಷೆ ತನಗೆ ಅರ್ಥವೇ ಆಗುತ್ತಿಲ್ಲವೆಂದು ನುಡಿದಳು. ನೀರಿಳಿಯದ ಗಂಟಲಿನಲ್ಲಿ ಕಡುಬನ್ನು ತುರುಕಿದಂತಿರುವ ಭಾಷೆ ಬೇಡವೆಂದಾಗ ಅವಳ ಅಪೇಕ್ಷೆಯಂತೆಯೇ ಮುದ್ದಣನು ತಿರುಳುಗನ್ನಡದ ಬೆಳ್ನುಡಿಯಲ್ಲಿ ಕಥೆಯನ್ನು ಹೇಳಲು ಒಪ್ಪುವನು. ಆದರೂ ಸಂಸ್ಕೃತ ಮತ್ತು ಕನ್ನಡ ಭಾಷೆಯ ಮೇಲೈಕೆಯ ಅಗತ್ಯವನ್ನು ಹೇಳಿ ರತ್ನವನ್ನು ಚಿನ್ನದೊಂದಿಗೆ ಸೇರಿಸಿ ಆಭರಣ ತಯಾರಿಸಿದಾಗ ಅದು ಸುಂದರವಾಗಿ ಕಾಣುವಂತೆ ತಾನು ಸಂಸ್ಕೃತ ಕನ್ನಡದ ಹದಬೆರೆತ ಭಾಷೆಯಲ್ಲಿ ಕಥೆಯನ್ನು ಹೇಳುವುದಾಗಿ ತಿಳಿಸಿದನು. ಮುದ್ದಣ ಮನೋರಮೆಯರ ಸಂವಾದವನ್ನು ವಿವರಿಸಿ ಅಂತ ಇದೆ. ಉತ್ತರ: ಮುದ್ದಣ ಮನೋರಮೆಯರ ಪ್ರಸಂಗವು ಅತ್ಯಂತ ಸ್ವಾರಸ್ಯಕರವೆಂದು ಕನ್ನಡ ಸಾಹಿತ್ಯದಲ್ಲಿ ಪ್ರಸಿದ್ಧವಾಗಿದೆ. ಇಲ್ಲಿ ಗಂಡ ಹೆಂಡತಿಯ ನಡುವಿನ ಸರಸ, ಸಲ್ಲಾಪ, ಅನ್ಯೋನ್ಯತೆ, ಸಾಹಿತ್ಯ ಪ್ರೀತಿಗಳೆಲ್ಲವನ್ನೂ ತೋರಿದೆ. ಮಾತ್ರವಲ್ಲದೆ ಕನ್ನಡ ಸಾಹಿತ್ಯವು ಕಾವ್ಯದಿಂದ ಗದ್ಯಕ್ಕೆ ಹೊರಳುತ್ತಿದ್ದ ಸಂಕ್ರಮಣ ಕಾಲವನ್ನು ಪದ್ಯಂ, ವದ್ಯಂ, ಗದ್ಯಂ, ಹೃದ್ಯಂ ಎಂಬ ಮಾತಿನ ಮೂಲಕ ಸಂಕೇತಿಸಿರುವುದು ಮುಖ್ಯವಾಗಿದೆ. ಮನೋರಮೆಯು ಪತ್ನಿಯಾಗಿ, ವಿಮರ್ಶಕಿಯಾಗಿ, ಸಹೃದಯ ಸಂಪನ್ನಳಾಗಿಯೂ ಚಿತ್ರಿತಗೊಂಡಿರುವುದು ಈ ಸಂವಾದದಲ್ಲಿ ಗಮನಿಸಬಹುದಾದಂತಹ ಅತಿ ಮುಖ್ಯ ಸಂಗತಿಯಾಗಿದೆ. ಭಾಷಾಭ್ಯಾಸ: ಕೆನೆವಾಲಂ, ಕೆನೆಹಾಲನ್ನು ಈ ರೀತಿಯಲ್ಲಿ ಕೆಳಕಂಡ ಪದಗಳಿಗೆ ಹೊಸಗನ್ನಡ ರೂಪವನ್ನು ಬರೆಯಿರಿ ಅಂತ ಇದೆ. ಕೆಳಗಿನ ಪದಗಳನ್ನು ಕೊಟ್ಟಿದ್ದಾರೆ, ಅವುಗಳಿಗೆ ಹೊಸಗನ್ನಡ ರೂಪವನ್ನು ಬರೀಬೇಕಾಗುತ್ತೆ. ಇದಿವರ್ಧಂ ಅಂತಂದರೆ ಎದುರಿಗೆ ಬಂದು ಅಂತ, ಪಸಿವುಂ ಅಂದರೆ ಹಸಿವು, ಬೇಸರ್ತುದು ಅಂದರೆ ಬೇಸರವಾಗಿದೆ, ಪೇಳ್ವಂ ಅಂದರೆ ಹೇಳುವೆನು, ಆನೊಲ್ಲೆಂ ಅಂತ ಇದೆ. ಇದಕ್ಕೆ ಹೊಸಗನ್ನಡ ರೂಪ ನನಗೆ ಬೇಡ ಅಂತ. ಮೆಚ್ಚನೀವರ್ ಅಂದರೆ ಮೆಚ್ಚುಗೆಯನ್ನು ಕೊಡುವರು, ಪೊಗಳ್ದು ಅಂದರೆ ಹೊಗಳಿ, ಕಥೆಯನ್ನು ಸಿರ್ವೆಂ ಅಂದರೆ ಕಥೆಯನ್ನು ಹೇಳುತ್ತೇನೆ. ಮುಂದಿನದು: ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಇದೆ. ಮನೋಜ್ಞಮಾಗೆ, ಇದಿರ್ವಂದು, ತಿನಲಿತ್ತು, ಪಗಲು ಮೆರುಳಂ, ಸೀತಾಪಹರಣ, ವಂದನಾಯ್ಡು, ಮಚ್ಚನೀವರ್, ನೀರಿಳಿಯದ ಅಂತ ಇದೆ. ಮನೋಜ್ಞಂ ಪ್ಲಸ್ ಆಗೆ, ಮನೋಜ್ಞಮಾಗೆ ಈ ರೀತಿಯಾಗಿ ಇವುಗಳನ್ನು ಬಿಡಿಸ್ಬೇಕಾಗುತ್ತೆ. ಇದಿರ್ ಪ್ಲಸ್ ಒಂದು, ಇದಿರ್ವಂದು, ತಿನ್ನಲು ಪ್ಲಸ್ ಇತ್ತು, ತಿನ್ನಲಿತ್ತು, ಪಗಲು ಪ್ಲಸ್ ಇರುಳು, ಹಗಲಿರುಳು, ಸೀತ ಪ್ಲಸ್ ಅಪಹರಣಂ, ಸೀತಾಪಹರಣಂ, ಒಂದನ್ನು ಪ್ಲಸ್ ಆಯ್ದು, ಒಂದನಾಯ್ತು, ಮೆಚ್ಚನ್ ಪ್ಲಸ್ ಈವರ್, ಮೆಚ್ಚನೀವರ್, ನೀರು ಪ್ಲಸ್ ಇಳಿಯದ, ನೀರಿಳಿಯದ. ಹಾಗೆ ಮುಂದಿನದು ಇವುಗಳ ವಿಭಕ್ತಿ ಪ್ರತ್ಯಯಗಳನ್ನು ಹೆಸರಿಸಿ ಅಂತ ಇದೆ. ಪಿರಿಯವು ಅನ್ನುವಂಥದ್ರಲ್ಲಿ ಹೂ ಅನ್ನುವಂತಹ ಪ್ರತ್ಯಯ ಬಂದಿರೋದ್ರಿಂದ ಇದು ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹಾಗೆ ನಲ್ಗತೆಯಂ ಅಂತ ಇದೆ. ಇಲ್ಲಿ ಬಂದಿರುವಂಥ ಪ್ರತ್ಯಯ ಅಮ್ ಅನ್ನುವಂತಹದ್ದು ಪ್ರತ್ಯಯಗಳು ಬಂದರೆ ಅದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹಾಗೆ ವಾತ್ಸಾಯನಂಗೆ ಅಂತ ಇದೆ. ಗೆ ಕೆ ಅಕ್ಕೆ ಬಂದರೆ ಅದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹಾಗೆ ಮುಂದಿನದು ರಾಮಚಂದ್ರನಲ್ಲಿ ಅ ಅನ್ನುವಂತಹ ಒಂದು ಪ್ರತ್ಯಯ ಬಂದಿರೋದ್ರಿಂದ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ. ಹಾಗೆ ಕೊನೆಯದಾಗಿ ಗದ್ಯದೋಳ್ ಅಂತ ಇದೆ. ಓಳ್ ಅನ್ನುವಂಥದ್ದು ಬಂದಿರೋದ್ರಿಂದ ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಮುಂದಿನದು ಇವುಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಅಂತ ಇದೆ. ಮುಡಿ ಅಂತ ಇದೆ. ಇವುಗಳಿಗೆ ನಾನಾರ್ಥವನ್ನು ನೋಡೋದಾದರೆ ಕೇಶ ಅಂತಲೂ ಕೂಡ ಆಗುತ್ತೆ. ಹಾಗೆ ತಲೆಯಲ್ಲಿಡು. ಮುಂದಿನದು ಬಟ್ಟೆ ಅನ್ನುವಂಥದ್ದು. ಬಟ್ಟೆ ಅನ್ನುವಂಥದ್ದಕ್ಕೆ ನಾನಾರ್ಥಕ ಪದ ದಾರಿ. ಹಾಗೆ ವಸ್ತ್ರಕ್ಕೂ ಕೂಡ ಬಟ್ಟೆ ಅಂತ ಕರೀತಾರೆ. ಮುಂದಿನದು ರಸ ಅಂದರೆ ದ್ರವ ರೂಪದಲ್ಲಿರುವಂಥದ್ದು ಹಾಗೂ ಸಾರ ಅಂತಲೂ ಕೂಡ ಹೇಳಲಾಗುತ್ತೆ. ಉಸಿರು ಅಂದರೆ ಹೇಳು ಅಂತಲೂ ಆಗುತ್ತೆ. ಹಾಗೆ ಪ್ರಾಣವಾಯು ಅಂತಲೂ ಕೂಡ ಆಗುತ್ತೆ. ಮುಂದಿನದು ಬಗೆ ಅನ್ನುವಂಥದ್ದು ಯೋಚಿಸುವಂಥದ್ದು, ರೀತಿ, ಇರಿ ಅಂತಲೂ ಕೂಡ ಆಗುತ್ತೆ. ಮುಂದಿನದು
ಕೊನೆಯದಾಗಿ ದ್ವಿರುಕ್ತಿಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ರಚಿಸಿ ಅಂತ ಇದೆ. ಒಳ್ಳಿ ತೊಳ್ಳಿತು ಅನ್ನುವಂಥದ್ದು ಈ ಒಂದು ಪದಕ್ಕೆ ಸ್ವಂತ ವಾಕ್ಯ ಮಾಡೋದಾದರೆ, ಅವರು ಉತ್ತೀರ್ಣನಾದ ಸುದ್ದಿ ಕೇಳಿ ಒಳ್ಳಿ ತೊಳ್ಳಿತೆಂದು ಆಶೀರ್ವದಿಸಿದರು. ಹಾಗೆ ತಡೆ ತಡೆ ಅನ್ನುವಂತಹ ಒಂದು ಪದಕ್ಕೆ ವಾಕ್ಯವನ್ನು ನೋಡೋದಾದರೆ, ನನ್ನ ಗೆಳೆಯ ತಡೆ ತಡೆ ಓಡಬೇಡ, ನಾನೂ ಬರುವೆನೆಂದು ಹೇಳಿದನು ಅಂತ ಆಗುತ್ತೆ. ಹಾಗೆ ಲೇಸು ಲೇಸು ಅನ್ನುವಂಥದ್ದಕ್ಕೆ ಆರಂಭದಿಂದಲೇ ಅಭ್ಯಾಸ ಮಾಡಿದರೆ ಗುರುಗಳು ಲೇಸು ಲೇಸೆಂದು ತಿಳಿಸಿದರು. ಇಷ್ಟು ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಭಾಷಾಭ್ಯಾಸದಲ್ಲಿ ಬರುವಂತಹ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣಾಂಶಗಳಾಗಿತ್ತು. ಧನ್ಯವಾದಗಳು.